ಕಲ್ಯಾಣ ಕರ್ನಾಟಕದ ತಲಾದಾಯಕ್ಕೂ ದಕ್ಷಿಣ ಕರ್ನಾಟಕದ ತಲಾದಾಯಕ್ಕೂ ಇರುವಂಥ ವ್ಯತ್ಯಾಸ ನೋಡಿದ್ರೆ ಒಂದು ಸಿಕ್ಕೇದ ಅನ್ಸೋದಿಲ್ವಾ ಈಶ್ವರ್ ಖಂಡ್ರೆ ಅವರೇ? ಈಗ ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 2013ರಲ್ಲಿ ತಗೊಳ್ರಿ ನೀವು, 2013ರಿಂದ 2018ರವರೆಗೂ ಮಾನ್ಯ ಸಿದ್ದರಾಮಯ್ಯಜಿಯವರ ನೇತೃತ್ವದಲ್ಲಿ, ಅವರ ಮುಖ್ಯಮಂತ್ರಿತ್ವದಲ್ಲಿ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಅಲ್ಲಿ ಬಂತು. ಆದರೆ ಅದೇ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಕೊಟ್ಟಂಥ ಅನುದಾನನೇ ಖರ್ಚಾಗಿಲ್ಲ, ಒಂದೇ ಒಂದು ನೇಮಕಾತಿ ಮಾಡಿಲ್ಲ. ಅನೇಕ ರೀತಿಯ ಇವತ್ತು ಅನ್ಯಾಯ ಆ ಭಾಗಕ್ಕೆ ಆಯಿತು. ಮತ್ತು ಈ ವರ್ಷ ನಾವು ಸರ್ಕಾರಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ನಾನೇ ಕಾರ್ಯಾಧ್ಯಕ್ಷನಾಗಿದ್ದೆ ಆ ಭಾಗದಲ್ಲಿ, ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷನಾಗಿ ಚುನಾವಣೆಗಿಂತ ಪೂರ್ವದಲ್ಲಿ ನಾವು ಕೆಲವೊಂದು ಪ್ರಣಾಳಿಕೆಯಲ್ಲಿ ನಾವು ಭರವಸೆಯನ್ನು ಕೊಟ್ಟಿದ್ದೇವೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ರೂಪಾಯಿ ನಾವು ಆಯವ್ಯಯದಲ್ಲಿ ಮೀಸಲಿಡ್ತೀವಿ ಅಂತೇಳಿ ಕೊಟ್ಟ ಮಾತಿನಂಥ 5,000 ಕೋಟಿ ರೂಪಾಯಿ ಕ್ರಿಯಾಯೋಜನೆ ಮಾಡಿ ಈಗ ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ. ಖಾಲಿರುವಂಥ ಹುದ್ದೆ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದೇವೆ.